Hello everyone, welcome to the Maka. Today we are going to learn about in chemistry second chapter acid, base and salt. Acid characters ಏನಂತ ನೋಡೋಣ. Acids are the so in taste which turns blue litmus to red litmus. Acids which release the H plus ions in the water. Water ಅಲ್ಲಿ H plus ions ನ release ಮಾಡ್ತವೆ. For example, HCl, H2SO4, HNO3, CH3, COOH. ಹೈಡ್ರೋಕ್ಲೋರಿಕ್ ಆಸಿಡ್ ಅಂದ್ರೆ ಏನ್ ಅಯಾನ್ಸ್ ನ ರಿಲೀಸ್ ಮಾಡುತ್ತೆ ಅಂತ ಹೇಳಿದ್ರೆ H ಪ್ಲಸ್ ಅಯಾನ್ಸ್ ನ ರಿಲೀಸ್ ಮಾಡುತ್ತೆ ಮತ್ತೆ Cl- H ಪ್ಲಸ್ ಅಯಾನ್ Cl- ರಿಲೀಸ್ ಮಾಡುತ್ತೆ. ಯಾವುದು ಹೈಡ್ರೋಕ್ಲೋರಿಕ್ ಆಸಿಡ್. ಸಲ್ಫ್ಯೂರಿಕ್ ಆಸಿಡ್ H ಪ್ಲಸ್ ಅಯಾನ್ಸ್ ನ ರಿಲೀಸ್ ಮಾಡುತ್ತೆ. H ಪ್ಲಸ್ ಪ್ಲಸ್ SO4 2-. ಮತ್ತೆ ಏನಿದೆ ಇಲ್ಲಿ ನೈಟ್ರಿಕ್ ಆಸಿಡ್ HNO3 H ಪ್ಲಸ್ NO3-. ನೆಕ್ಸ್ಟ್ ಏನಿದೆ ಅಸಿಟಿಕ್ ಆಸಿಡ್. ಅಸಿಟಿಕ್ ಆಸಿಡ್ ಕೂಡ H ಪ್ಲಸ್ CH3COO-. ಈಗ ಹೆಂಗೆ H ಪ್ಲಸ್ ಅಯಾನ್ಸ್ ರಿಲೀಸ್ ಆಗುತ್ತೆ ಅಂತ ನೋಡಿದ್ವು ಆಸಿಡ್ ಅಲ್ಲಿ. ಈಗ ಬೇಸ್ ಬಂದ್ಬಿಟ್ಟು ಬೇಸ್ ಆಸಿಡ್ಸ್ ಗೆ ಆಪೋಸಿಟ್ ಆಗಿರುತ್ತೆ. ಬೇಸ್ ಬಿಟರ್ ಇನ್ ಟೇಸ್ಟ್ ಇರುತ್ತೆ. ಮತ್ತೆ ರೆಡ್ ಲಿಟ್ಮಸ್ ಬ್ಲೂ ಲಿಟ್ಮಸ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ಆಸಿಡ್ಸ್ H ಪ್ಲಸ್ ಅಯಾನ್ಸ್ ನ ವಾಟರ್ ಅಲ್ಲಿ ರಿಲೀಸ್ ಮಾಡಿದ್ರೆ ಈ ಬೇಸ್ OH- ಅಯಾನ್ಸ್ ನ ವಾಟರ್ ಅಲ್ಲಿ ರಿಲೀಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಸೋಡಿಯಂ ಅಂದ್ರೆ NaOH, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, KOH, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ಅಮೋನಿಯಂ ಹೈಡ್ರಾಕ್ಸೈಡ್. ಅಂದ್ರೆ ಇವು ಕೂಡ ಇಲ್ಲಿ ಆಸಿಡ್ಸ್ H ಪ್ಲಸ್ ಅಯಾನ್ಸ್ ನ ರಿಲೀಸ್ ಮಾಡಿದ್ರೆ ಬೇಸ್ OH- ಅಯಾನ್ಸ್ ನ ರಿಲೀಸ್ ಮಾಡುತ್ತೆ. ಇಲ್ಲೇನಿದೆ Na+OH-. ಇಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಬಂದ್ಬಿಟ್ಟು Ca2+OH- ಅಂದ್ರೆ OH- ಅಯಾನ್ಸ್ ನ ರಿಲೀಸ್ ಮಾಡುತ್ತೆ. K+OH-, Mg2+OH-, Na4+OH-. ಇಲ್ಲಿ ನಮ್ಗೆ ಏನ್ ಗೊತ್ತಾಯ್ತು, ಆಸಿಡ್ H ಪ್ಲಸ್ ಅಯಾನ್ಸ್ ನ ರಿಲೀಸ್ ಮಾಡುತ್ತೆ, ಬೇಸ್ OH- ಅಯಾನ್ಸ್ ನ ರಿಲೀಸ್ ಮಾಡುತ್ತೆ. H ಪ್ಲಸ್ ಅಯಾನ್ಸ್ ರಿಲೀಸ್ ಮಾಡಿದ್ರೆ ಆಸಿಡ್, OH- ಅಯಾನ್ಸ್ ನ ರಿಲೀಸ್ ಮಾಡಿದ್ರೆ ಅದು ಬೇಸ್ ಅಂತ ಐಡೆಂಟಿಫೈ ಮಾಡಿ. ಹೌ ಡು ಆಸಿಡ್ ಅಂಡ್ ಬೇಸ್ ರಿಯಾಕ್ಟ್ ವಿತ್ ಮೆಟಲ್. ಮತ್ತೆ ಆಸಿಡ್ ಬೇಸ್ ಹೇಗೆ ಮೆಟಲ್ ಜೊತೆ ರಿಯಾಕ್ಟ್ ಆಗುತ್ತೆ ಅಂತ ನೋಡೋಣ. ಆಸಿಡ್ ರಿಯಾಕ್ಟ್ ವಿತ್ ಮೆಟಲ್. ಇಲ್ಲಿ ಜನರಲ್ ಫಾರ್ಮುಲಾ ಇದೆ. ಆಸಿಡ್ ರಿಯಾಕ್ಟ್ ವಿತ್ ಮೆಟಲ್ ಟು ಗಿವ್ ಎ ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್. ಆಸಿಡ್ ಮೆಟಲ್ ಜೊತೆ ರಿಯಾಕ್ಟ್ ಆದಾಗ ನಮಗೆ ಸಾಲ್ಟ್ ಮತ್ತೆ ಹೈಡ್ರೋಜನ್ ಗ್ಯಾಸ್ ಸಿಗುತ್ತೆ. ಇಲ್ಲಿ ಆಸಿಡ್ ಸಲ್ಫ್ಯೂರಿಕ್ ಆಸಿಡ್ ರಿಯಾಕ್ಟ್ ವಿತ್ ಜಿಂಕ್. ಜಿಂಕ್ ಇಸ್ ಎ ಮೆಟಲ್ which gives zinc sulfate. It is a salt and hydrogen gas. Then ಇನ್ನೊಂದು ಎಕ್ಸಾಂಪಲ್ ಇದೆ. ಹೈಡ್ರೋಕ್ಲೋರಿಕ್ ಆಸಿಡ್ ರಿಯಾಕ್ಟ್ ವಿತ್ ಫೆರಸ್ ಟು ಗಿವ್ ಎ ಫೆರಸ್ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್. ನಮಗೆ ಇಲ್ಲಿ ಏನ್ ಸಿಕ್ಕಿದೆ, ಹೈಡ್ರೋಜನ್ ಗ್ಯಾಸ್ ಮತ್ತೆ ಸಾಲ್ಟ್ ಸಿಕ್ಕಿದೆ. ಇಲ್ಲಿ ಇದಕ್ಕೆ ಒಂದು ಡಯಾಗ್ರಾಮಿಕ್ ರೆಪ್ರೆಸೆಂಟೇಷನ್ ಇದೆ. ಏನು, ರಿಯಾಕ್ಷನ್ ಆಫ್ ಜಿಂಕ್ ಗ್ರಾನ್ಯೂಲ್ಸ್ ವಿತ್ ಡೈಲ್ಯೂಟೆಡ್ ಸಲ್ಫ್ಯೂರಿಕ್ ಆಸಿಡ್ ಅಂಡ್ ಟೆಸ್ಟಿಂಗ್ ದಿ ಹೈಡ್ರೋಜನ್. ಅಂದ್ರೆ ಇಲ್ಲಿ ಹೈಡ್ರೋಜನ್ ಬಂದಿದೆ ಅಂತ ಹೇಗೆ ಕನ್ಫರ್ಮ್ ಮಾಡ್ತೀವಿ ಅಂತ ಒಂದು ಡಯಾಗ್ರಾಮು. ಇಲ್ಲಿ ಒಂದು ಸ್ಟ್ಯಾಂಡ್ ತಗೊಂಡಿದ್ದಾರೆ. ಆ ಸ್ಟ್ಯಾಂಡ್ ಅಲ್ಲಿ ಟ್ಯೂಬ್ ನ ಫಿಕ್ಸ್ ಮಾಡಿದ್ದಾರೆ, ಟೆಸ್ಟ್ ಟ್ಯೂಬ್ ನ. ಟೆಸ್ಟ್ ಟ್ಯೂಬ್ ಅಲ್ಲಿ ಜಿಂಕ್ ಗ್ರಾನ್ಯೂಲ್ಸ್ ತಗೊಂಡಿದ್ದಾರೆ. ಆ ಜಿಂಕ್ ಗ್ರಾನ್ಯೂಲ್ಸ್ ಗೆ ಡೈಲ್ಯೂಟೆಡ್ ಸಲ್ಫ್ಯೂರಿಕ್ ಆಸಿಡ್ ಹಾಕಿದ್ದಾರೆ. ಡೈಲ್ಯೂಟೆಡ್ ಸಲ್ಫ್ಯೂರಿಕ್ ಆಸಿಡ್ ಹಾಕಿದಾಗ ಇಲ್ಲಿ ಏನು, ಹೈಡ್ರೋಜನ್ ಗ್ಯಾಸ್ ಪ್ರೊಡ್ಯೂಸ್ ಆಗಿದೆ. ಹೈಡ್ರೋಜನ್ ಗ್ಯಾಸ್ ಪ್ರೊಡ್ಯೂಸ್ ಆಗಿದೆಯೋ ಏನನ್ನು ಕನ್ಫರ್ಮ್ ಮಾಡಕ್ಕೆ ನಾವು ಹೈಡ್ರೋಜನ್ ನ ಬರ್ನ್ ಮಾಡಿದಾಗ ಪಾಪ್ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ. ದಿಸ್ ಕನ್ಫರ್ಮ್ಸ್ ದ ಹೈಡ್ರೋಜನ್ ಇಸ್ ಜನರೇಟೆಡ್. ಇದೇ ತರ ಆಸಿಡ್ ಹೇಗೆ ಮೆಟಲ್ ಜೊತೆ ರಿಯಾಕ್ಟ್ ಆಗುತ್ತೆ ಅಂತ ನೋಡಿದ್ವು. ಈಗ ಬೇಸ್ ರಿಯಾಕ್ಟ್ ವಿತ್ ಮೆಟಲ್. ಬೇಸ್ ಹೇಗೆ ಮೆಟಲ್ ಜೊತೆ ರಿಯಾಕ್ಟ್ ಆಗುತ್ತೆ. ಬೇಸ್ ರಿಯಾಕ್ಟ್ ವಿತ್ ಮೆಟಲ್ ಟು ಗಿವ್ ಎ ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್. ಇಲ್ಲೂ ಕೂಡ ಸೇಮ್ ಪ್ರಾಡಕ್ಟ್ಸ್ ಬರುತ್ತೆ. ಆಸಿಡ್ ಮೆಟಲ್ ಜೊತೆ ರಿಯಾಕ್ಟ್ ಆದ್ರೂ ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್ ಬರುತ್ತೆ. ಬೇಸ್ ಮೆಟಲ್ ಜೊತೆ ರಿಯಾಕ್ಟ್ ಆದ್ರೂ ಕೂಡ ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್ ಸಿಗುತ್ತೆ. ಇಲ್ಲಿ ಬೇಸ್ ಯಾವುದು, NaOH ಪ್ಲಸ್ ಮೆಟಲ್ ಯಾವುದು, ಜಿಂಕ್. ಟು ಗಿವ್ ಸಾಲ್ಟ್. ಸಾಲ್ಟ್ ಮೀನ್ಸ್ ಸೋಡಿಯಂ ಜಿಂಕೇಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್. ಹೈಡ್ರೋಜನ್ ಗ್ಯಾಸ್ ಪ್ರೊಡ್ಯೂಸ್ ಆಗಿದೆ. ನಾವೆಲ್ಲೇ ಕೂಡ ರಿಯಾಕ್ಷನ್ ಬರುದ್ರೂ ಅದ್ರ ಸ್ಟೇಟ್ ನ ಹೇಳ್ಬೇಕು ಮತ್ತೆ ಅದು ಬ್ಯಾಲೆನ್ಸ್ಡ್ ಆಗಿ ಇರಬೇಕು.
ಇವಾಗ ನಾವು ಔಟ್ ರಿಯಾಕ್ಷನ್ ಆಫ್ ಮೆಟಲ್ ಕಾರ್ಬೋನೇಟ್ ಅಂಡ್ ಮೆಟಲ್ ಹೈಡ್ರೋಕಾರ್ಬನೇಟ್ ರಿಯಾಕ್ಟ್ ವಿತ್ ಆಸಿಡ್. ಮೆಟಲ್ ಕಾರ್ಬೋನೇಟ್ ಅಂಡ್ ಮೆಟಲ್ ಹೈಡ್ರೋಕಾರ್ಬೋನೇಟ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ನಮಗೆ ಏನ್ ಪ್ರಾಡಕ್ಟ್ ಸಿಗುತ್ತೆ ಅಂತ ನೋಡೋಣ. Metal carbonate or hydrocarbonate react with acid to form the salt plus carbon dioxide plus water. ಲಾಸ್ಟ್ ವಿಡಿಯೋದಲ್ಲಿ ಆಸಿಡ್ ಆರ್ ಬೇಸ್ ರಿಯಾಕ್ಟ್ ವಿತ್ ಮೆಟಲ್, ಆಸಿಡ್ ಇಲ್ಲ ಬೇಸ್ ಮೆಟಲ್ ಜೊತೆ ರಿಯಾಕ್ಟ್ ಆದ್ರೆ ಏನ್ ಪ್ರಾಡಕ್ಟ್ ಬಂದಿತ್ತು ನಮಗೆ? ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್ ಸಿಕ್ಕಿತ್ತು. ಇಲ್ಲಿ ಮೆಟಲ್ ಕಾರ್ಬೋನೇಟ್ ಆರ್ ಮೆಟಲ್ ಹೈಡ್ರೋಕಾರ್ಬನೇಟ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ನಮಗೆ ಸಾಲ್ಟ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಸಿಗುತ್ತೆ. ಇವಾಗ ಇದು ಸೋಡಿಯಂ ಕಾರ್ಬೋನೇಟ್ ಬಂದ್ಬಿಟ್ಟು ಮೆಟಲ್ ಕಾರ್ಬೋನೇಟ್ react with acid. HCl is an acid. React with acid. It will gives the sodium chloride plus water plus carbon dioxide. Sodium hydrogen carbonate. It will react with acid to give the sodium chloride plus water plus carbon dioxide. ಅದನ್ನ ಈಗ ನಮಗೆ ಇದು ಸಿಕ್ತು ಪ್ರಾಡಕ್ಟ್. ಮತ್ತೆ ನಾವು ಈಗ ಕಾರ್ಬನ್ ಡೈಆಕ್ಸೈಡ್ ಬಂದಿದೆಯೋ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಆನ್ ಪಾಸಿಂಗ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಥ್ರೂ ದಿ ಲೈಮ್ ವಾಟರ್ ಈಗೇನ್ ಸಿಗುತ್ತೆ ನಮಗೆ? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ರಿಯಾಕ್ಟ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಟು ಗಿವ್ ದಿ ಕ್ಯಾಲ್ಸಿಯಂ ಕಾರ್ಬೋನೇಟ್. Calcium carbonate is a white precipitate. It does not dissolve in completely. It gives water. ಮತ್ತೆ ನಾವು ಇದು ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗಿರಲ್ಲ. ಮತ್ತೆ ನಾವು ಎಕ್ಸೆಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಮಾಡಿದಾಗ ವೈಟ್ ಪ್ರಿಸಿಪಿಟೇಟ್ ಅಂದ್ರೆ ಕ್ಯಾಲ್ಸಿಯಂ ಬೈಕಾರ್ಬನೇಟ್ ಸಿಗುತ್ತೆ. ಇದು ಕ್ಲಿಯರ್ ಸೊಲ್ಯೂಷನ್ ಅಂದ್ರೆ ಫುಲ್ ಡಿಸಾಲ್ವ್ ಆಗಿರುತ್ತೆ. ಇದನ್ನ ಈ ಪ್ರೋಸೆಸ್ ಮೂಲಕ ನಮಗೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ತೀವಿ. ರಿಯಾಕ್ಷನ್ ಆಫ್ ಮೆಟಾಲಿಕ್ ಆಕ್ಸೈಡ್ ವಿತ್ ಆಸಿಡ್. ಮೆಟಾಲಿಕ್ ಆಕ್ಸೈಡ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ metal oxide plus acid give rise to salt plus water. Metal oxide and copper oxide react with acid hydrochloric acid to give the copper chloride plus water. Reaction of non-metallic oxide with base. Non-metallic acid react with base. General formula: base plus non-metallic acid give rise to salt plus water. Here base is calcium hydroxide react with carbon dioxide give rise to calcium carbonate plus water. Here we can conclude that non-metallic oxide is an acidic in nature. Metallic oxide is basic in nature. ಇವಾಗ ನಾವು how do acid and base react with each other ಅಂದ್ರೆ ಆಸಿಡ್ ಬೇಸ್ ರಿಯಾಕ್ಟ್ ಆಗಿ ಸಾಲ್ಟ್ ಪ್ಲಸ್ ವಾಟರ್ ನ ಕೊಡುತ್ತೆ. ಈ ಪ್ರೋಸೆಸ್ ನ ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಆಸಿಡ್ NaOH, ಬೇಸ್ ಅಂದ್ರೆ HCl, ರಿಯಾಕ್ಟ್ ಟು ಗಿವ್ NaCl ಮೀನ್ಸ್ ಸಾಲ್ಟ್ ಪ್ಲಸ್ ವಾಟರ್. ಅದಿಲ್ಲೇನಿದೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ರಿಯಾಕ್ಟ್ ವಿತ್ ಸಲ್ಫ್ಯೂರಿಕ್ ಆಸಿಡ್ ಟು ಗಿವ್ ಕ್ಯಾಲ್ಸಿಯಂ ಸಲ್ಫೇಟ್ ಪ್ಲಸ್ ವಾಟರ್. ಅಂದ್ರೆ ಆಸಿಡ್ ಮತ್ತೆ ಬೇಸ್ ನ ರಿಯಾಕ್ಟ್ ಆದ್ರೆ ಸಾಲ್ಟ್ ಪ್ಲಸ್ ವಾಟರ್ ಸಿಗುತ್ತೆ. ಅದನ್ನ ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. Ionization of acid and base. We already know acid gives H plus ion, base gives OH minus ions. Ions are the charged particle which conduct the electricity. Acid solution in water which conduct the electricity. This is the beaker. Here rubber cork are fixed to this rubber cork. Nails are fixed. From this wires are taken. Battery, bulb and switch. ಇಲ್ಲಿ ನಾವು ಸ್ವಿಚ್ ನ ಆನ್ ಮಾಡಿದ್ರೆ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗುತ್ತೆ. ಯಾಕೆಂದ್ರೆ ಅದು ಚಾರ್ಜರ್ ಪಾರ್ಟಿಕಲ್ಸ್ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಇಲ್ಲೇನಿದೆ ಆಸಿಡ್ ಇನ್ ವಾಟರ್. ಆಸಿಡ್ ಪ್ರೊಡ್ಯೂಸಸ್ ದ H plus ions in water. Acid means hydrochloric acid react with water to give the H plus ion and hydronium ions plus chloride. H plus ion cannot exist independently. It react with water to give the hydronium ions. Base in water. Base produces the OH minus ions in the water. That sodium hydroxide gives the sodium plus OH minus ions. Potassium hydroxide gives the potassium plus hydroxide ion. Magnesium hydroxide gives the magnesium plus hydroxide ions. ಈ ಡಯಾಗ್ರಾಮ್ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳ್ತಾರೆ. Alkalis. Base which are soluble in water are called alkalis.
ಬೇಸು ವಾಟರಲ್ಲಿ ಸಾಲ್ಯುಬಲ್ ಆಗೋದನ್ನ ನಾವು ಆಲ್ಕಲೀಸ್ ಅಂತ ಕರಿತೀವಿ. ಮೇನ್ಲಿ ಮೆಟಲ್ ಆಕ್ಸೈಡ್ಸ್ನ ನಾವು ಆಲ್ಕಲೀಸ್ ಅಂತ ಕರಿತೀವಿ. ಮೆಟಲ್ ಆಕ್ಸೈಡ್ಸ್ ಆರ್ ದ ಬೇಸಿಕ್ ಇನ್ ನೇಚರ್. ಆಲ್ ಆಲ್ಕಲೀಸ್ ಆರ್ ಸಾಲ್ಯುಬಲ್ ಬಟ್ ನಾಟ್ ಆಲ್ ಬೇಸಸ್ ಆರ್ ಆಲ್ಕಲೈನ್. Mixing of acid and base with water. Mixing an acid and base with water result in decreases the concentration of ions. ಮೀನ್ಸ್ ನಾವು ವಾಟರಲ್ಲಿ ಆಸಿಡ್ನ ಆಗಲಿ ಬೇಸ್ನ ಆಗಲಿ ವಾಟರಲ್ಲಿ ನಾವು ಮಿಕ್ಸ್ ಮಾಡ್ತಾ ಹೋದ್ರೆ ಅದ್ರ ಕಾನ್ಸಂಟ್ರೇಷನ್ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅದನ್ನ ನಾವೇನಂತ ಕರಿತೀವಿ, ಡೈಲ್ಯೂಷನ್ ಅಂತ ಕರಿತೀವಿ. ದ ಆಸಿಡ್ ಅಂಡ್ ಡಿಸೈಡ್ ಟು ಬಿ ಡೈಲ್ಯೂಷನ್. The process of dissolving an acid or base in water is an exothermic reaction. ಅಂದ್ರೆ ನಾವು ಆಸಿಡ್ ನ ಮತ್ತೆ ಬೇಸ್ ನ ವಾಟರ್ ಅಲ್ಲಿ ಡಿಸಾಲ್ವ್ ಮಾಡೋದನ್ನ ನಾವು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಹೌ ಸ್ಟ್ರಾಂಗ್ ಆರ್ ಆಸಿಡ್ ಆರ್ ಬೇಸ್ ಸೊಲ್ಯೂಷನ್. ಆಸಿಡ್ ಮತ್ತೆ ಬೇಸ್ ಹೇಗೆ ಸ್ಟ್ರಾಂಗ್ ಆಸಿಡ್ ವೀಕ್ ಆಸಿಡ್ ಅಂತ ಡಿಫ್ರೆನ್ಶಿಯೇಟ್ ಮಾಡ್ತೀವಿ ಅಂತ. The strength of an acid depend upon the concentration of H plus ions in the solution. ಸೊಲ್ಯೂಷನ್ ಅಲ್ಲಿ H ಪ್ಲಸ್ ಅಯಾನ್ಸ್ ಜಾಸ್ತಿ ಇದ್ರೆ ಅದನ್ನ ನಾವು ಸ್ಟ್ರಾಂಗ್ ಆಸಿಡ್ ಅಂತ ಕರಿತೀವಿ. ಒಂದು ಸೊಲ್ಯೂಷನ್ ಅಲ್ಲಿ H ಪ್ಲಸ್ ಅಯಾನ್ಸ್ ಕಡಿಮೆ ಇದ್ರೆ ನಾವು ಅದನ್ನ ವೀಕ್ ಆಸಿಡ್ ಅಂತ ಕರಿತೀವಿ. ಎಕ್ಸಾಂಪಲ್ ಫಾರ್ ಸ್ಟ್ರಾಂಗ್ ಆಸಿಡ್ ಸೋಡಿಯಂ, hydrogen chloride and sulfuric acid. Example for weak acid is acetic acid and lemon juice. ಸೇಮ್ ಆಸಿಡ್ ಅಲ್ಲಿ ನಾವು H ಪ್ಲಸ್ ಅಯಾನ್ಸ್ ಜಾಸ್ತಿ ಇದ್ರೆ ಅದನ್ನ ಸ್ಟ್ರಾಂಗ್ ಅಂತ ಕರಿತೀವಿ. ಬೇಸ್ ಅಲ್ಲಿ OH ಮೈನಸ್ ಅಯಾನ್ಸ್ ಜಾಸ್ತಿ ಇದ್ರೆ ಅದನ್ನ ನಾವು ಸ್ಟ್ರಾಂಗ್ ಬೇಸ್ ಅಂತ ಕರಿತೀವಿ. OH ಮೈನಸ್ ಅಯಾನ್ಸ್ ಕಡಿಮೆ ಇದ್ರೆ ಅದನ್ನ ನಾವು ವೀಕ್ ಬೇಸ್ ಅಂತ ಕರಿತೀವಿ. The strength of the base depend upon the concentration of OH minus ions in the solution. If more OH ions in concentration means strong base, less OH minus ions in the concentration means it is a weak base. For example, ammonium hydroxide and aluminium hydroxide. Indicators tell us whether a substance is acidic or basic by change in color. ಅಂದ್ರೆ ಇಂಡಿಕೇಟರ್ಸ್ ಏನ್ ಮಾಡುತ್ತೆ, ಈ ಸಬ್ಸ್ಟೆನ್ಸ್ ಅಸಿಡಿಕ್ ಬೇಸಿಕ್ ಅಂತ ಹೇಳುತ್ತೆ ಬೈ ಚೇಂಜಿಂಗ್ ದಿ ಕಲರ್. ಇಲ್ಲಿ ಸ್ವಲ್ಪ ಇಂಡಿಕೇಟರ್ಸ್ ಇದೆ. ಲೆಡ್ ಲಿಟ್ಮಸ್ ಪೇಪರ್, ಬ್ಲೂ ಲಿಟ್ಮಸ್ ಪೇಪರ್, ಫಿನಾಪ್ತಲಿನ್, ಮೀಥೈಲ್, ಆರೆಂಜ್. ರೆಡ್ ಲಿಟ್ಮಸ್ ಪೇಪರ್ನ ನಾವು ಆಸಿಡ್ ಮೀಡಿಯಾದಲ್ಲಿ ಡಿಪ್ ಮಾಡಿದಾಗ ಅದು ಏನು ಚೇಂಜಸ್ ತೋರಿಸಲ್ಲ. ರೆಡ್ ಲಿಟ್ಮಸ್ ಪೇಪರ್ನ ನಾವು ಬೇಸ್ ಅಲ್ಲಿ ಡಿಪ್ ಮಾಡಿದಾಗ ಇಟ್ ಶೋಸ್ ಬ್ಲೂ ಕಲರ್. ಬ್ಲೂ ಲಿಟ್ಮಸ್ ಪೇಪರ್ನ ನಾವು ಆಸಿಡ್ ಅಲ್ಲಿ ಡಿಪ್ ಮಾಡಿದಾಗ ಇಟ್ ಶೋಸ್ ರೆಡ್ ಕಲರ್. ಬೇಸ್ ಅಲ್ಲಿ ಡಿಪ್ ಮಾಡಿದಾಗ ನೋ ಚೇಂಜಸ್. ಫಿನಾಪ್ತಲಿನ್ ನಾವು ಫಿನಾಪ್ತಲಿನ್ ಇನಿಷಿಯಲಿ ಕಲರ್ಲೆಸ್ ಆಗಿರುತ್ತೆ. ಆಸಿಡ್ ಅಲ್ಲಿ ನಾವು ಇದ್ ಮಾಡಿದಾಗ ಕಲರ್ಲೆಸ್ ಆಗಿ ಇರುತ್ತೆ. ಫಿನಾಪ್ತಲಿನ್ ಬೇಸ್ ಅಲ್ಲಿ ಡಿಪ್ ಮಾಡಿದಾಗ ಅದು ಪಿಂಕ್ ಕಲರ್ನ ತೋರಿಸುತ್ತೆ. ನೆಕ್ಸ್ಟ್ ಇಂಡಿಕೇಟರ್ ಮೀಥೈಲ್ ಆರೆಂಜ್. ಫೋರ್ತ್ ಇಂಡಿಕೇಟರ್ ಮೀಥೈಲ್ ಆರೆಂಜ್. ಮೀಥೈಲ್ ಆರೆಂಜ್ ಬಂದ್ಬಿಟ್ಟು ಆರೆಂಜ್ ಕಲರ್ ಅಲ್ಲಿ ಇರುತ್ತೆ. ಮೀಥೈಲ್ ಆರೆಂಜ್ ನ ನಾವು ಆಸಿಡ್ ಜೊತೆ ಮಿಕ್ಸ್ ಮಾಡಿದಾಗ ಆರೆಂಜಸ್ ರೆಡ್ ಕಲರ್ ನ ತೋರಿಸುತ್ತೆ. ಮೀಥೈಲ್ ಆರೆಂಜ್ ನಾವು ಬೇಸ್ ಅಲ್ಲಿ ಮಿಕ್ಸ್ ಮಾಡಿದಾಗ ಅದು ಯೆಲ್ಲೋ ಕಲರ್ ನ ತೋರಿಸುತ್ತೆ. ಸಮ್ ಆಫ್ ದ ನ್ಯಾಚುರಲ್ ಇಂಡಿಕೇಟರ್ಸ್, ಫಾರ್ ಎಕ್ಸಾಂಪಲ್ ಟರ್ಮರಿಕ್ ಅಂದ್ರೆ ಅರಿಶಿಣನ ನಾವು ಆಸಿಡ್ ಜೊತೆ ಡಿಪ್ ಮಾಡಿದಾಗ ಏನು ಚೇಂಜಸ್ ಇರೋದಿಲ್ಲ. ಅದೇ ಬೇಸ್ ಜೊತೆ ನಾವು ಡಿಪ್ ಮಾಡಿದಾಗ ಇಟ್ ಶೋಸ್ ದ ರೆಡ್ ಇನ್ ಕಲರ್. ನೆಕ್ಸ್ಟ್ ಆಲಿಫ್ಯಾಕ್ಟರಿ ಇಂಡಿಕೇಟರ್. Olfactory indicator means the substance which changes the smell in acidic or basic media. Some of the examples are vanilla, onion, clave. Vanilla smell. The smell of vanilla vanish with base. Base ಅಲ್ಲಿ vanish ಆಗುತ್ತೆ. But in smell does not vanish with an acid. ಅಂದ್ರೆ ಆಸಿಡ್ ಅಲ್ಲಿ ಸ್ಮೆಲ್ ಹಾಗೆ ರಿಟೈನ್ ಆಗುತ್ತೆ. ಆನಿಯನ್ ಅಂದ್ರೆ ಆನಿಯನ್ ಪೇಸ್ಟ್ ಆರ್ ಚಾಪ್ ಅಂದ್ರೆ ಕಟ್ ಮಾಡಿದ್ರೆ ಆನಿಯನ್ ಆಫ್ ಆನಿಯನ್ ಲೂಸ್ ಇಟ್ ಸ್ಮೆಲ್ ವೆನ್ ಆಡೆಡ್ ವಿತ್ ಬೇಸ್. ಅಂದ್ರೆ ಬೇಸ್ ಅಲ್ಲಿ ಆಡ್ ಮಾಡಿದಾಗ ಅದ್ರ ಸ್ಮೆಲ್ ಆನಿಯನ್ ಲೂಸ್ ಮಾಡ್ಕೊಳ್ಳುತ್ತೆ. ಆಸಿಡ್ ಅಲ್ಲಿ ಅದು ಸ್ಮೆಲ್ ರಿಟೈನ್ ಮಾಡ್ಕೊಳ್ಳುತ್ತೆ. ಕ್ಲೇವ್ ಆಯಿಲ್ ಇನ್ ಬೇಸ್ ಇಟ್ ಕ್ಯಾರೆಕ್ಟರಿಸ್ಟಿಕ್ ಸ್ಮೆಲ್ ಡಸ್ ನಾಟ್ ಬಿ ಡಿಟೆಕ್ಟೆಡ್. ಇಂಡಿಕೇಟರ್ಸ್ ಏನ್ ಹೆಲ್ಪ್ ಮಾಡುತ್ತೆ, ಅಸಿಡಿಕ್ ಬೇಸಿಕ್ ಅಂತ ಕಲರ್ ಚೇಂಜ್ ಮಾಡೋಕೆ ಮೂಲಕ ತೋರಿಸುತ್ತೆ.